ನಮಸ್ಕಾರ ಗೆಳೆಯರೇ. ಭಗವದ್ಗೀತೆಯ ಮುಂದುವರಿದ ಭಾಗ. ವಿಶ್ವರೂಪ ದರ್ಶನ ಯೋಗ. ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ, ನನ್ನ ಮೇಲೆ ಕೃಪೆಯಿಟ್ಟು ಪರಮ ಗುಹ್ಯವೂ ಆಧ್ಯಾತ್ಮವೆಂಬ ಹೆಸರುಳ್ಳದ್ದು ಆದ ಯಾವ ಯಾವ ಬೋಧನೆಯನ್ನು ಮಾಡಿದೆಯೋ ಅದರಿಂದ ಈ ಮೋಹ ನಾಶವಾಯಿತು. ನಮಗೆ ಒಬ್ಬರಿಂದ ಸಹಾಯ ಬೇಕಾದಾಗ ನಮ್ರತೆಯಿಂದ ಮಾತನಾಡಬೇಕಾಗುತ್ತದೆ. ದೇವರ ಅನುಗ್ರಹ ನಮಗೆ ಬೇಕಾದಾಗ ಕೃಪೆ ಮಾಡು ಎಂದು ಕೇಳಿಕೊಳ್ಳುತ್ತೇವೆ. ಆಗ ಪರಮಾತ್ಮ ಕರುಣೆ ತೋರಿಸಿ ನಮ್ಮ ಸಹಾಯಕ್ಕೆ ಬರುತ್ತಾನೆ. ಶರಣಾದಾಗ ನಮ್ಮನ್ನು ಮೇಲೆ ಎತ್ತಿ ದಾರಿಯನ್ನು ತೋರುತ್ತಾನೆ. ನಾವು ಪರಮಾತ್ಮ ತಿಳಿಸುವ ರಹಸ್ಯವನ್ನು ಅರಿಯಲು ಬೇರೆ ಎಲ್ಲಿಯೂ ಹುಡುಕುವ ಪ್ರಯತ್ನ ಮಾಡಬೇಕಿಲ್ಲ. ನಮ್ಮ ಅಂತರಂಗದಲ್ಲಿ ವಾಸವಾಗಿರುವ ಅವನು ಅಲ್ಲಿಂದಲೇ ತಿಳಿಸುತ್ತಾನೆ. ಅಜ್ಞಾನವನ್ನು ನಾವು ನಾಶ ಮಾಡಿ ಜ್ಞಾನವನ್ನು ಕೊಡುತ್ತಾನೆ. ಇಲ್ಲಿ ಜೀವನಕ್ಕೆ ಅವಶ್ಯವಾದ ವಿದ್ಯೆಯನ್ನೂ ಅಲ್ಲ, ಪರಮಾತ್ಮ ತಿಳಿಸಲು ಹೊರಟಿರುವುದು ಆಧ್ಯಾತ್ಮ ರಹಸ್ಯ. ನಮ್ಮ ಅಂತರಂಗವನ್ನು ಬೆಳಗುವ ಹಾಗೆ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಹರಡಿಕೊಂಡಿದೆ. ಶ್ರೇಷ್ಠವಾದ ಆಧ್ಯಾತ್ಮ ವಿದ್ಯೆಯ ರಹಸ್ಯ ತಿಳಿಯಬೇಕಾದರೆ ಅಜ್ಞಾನದ ಪೊರೆಯನ್ನು ಕಳಚಿಕೊಳ್ಳಬೇಕು. ವಿಶ್ವರೂಪವನ್ನು ನೋಡಿದ ಮೇಲೆ ಅರ್ಜುನ ತನಗೆ ಮೋಹ ನಾಶವಾಯಿತು ಎಂದು ತಿಳಿಸುತ್ತಾನೆ. ಅದುವರೆಗೆ ರಾಜ್ಯದ ಆಸೆಗಾಗಿ ಗುರುವನ್ನು ಹಿರಿಯರನ್ನು ಕೊಳ್ಳಬೇಕಲ್ಲ ಎಂದು ಭಾವಿಸಿದ್ದ. ಈಗ ತನ್ನ ಕಣ್ಣಾರೆ ಯುದ್ಧಕ್ಕೆ ಮುಂಚೆಯೇ ಅವರನ್ನು ನಾಶವಾಗಿದ್ದನ್ನು ನೋಡಿದ ಮೇಲೆ ತನ್ನದು ತಪ್ಪು ತಿಳುವಳಿಕೆ, ತನ್ನನ್ನು ಕೇವಲ ಸಾಧನವಾಗಿ ಕೃಷ್ಣ ಕಂಡುಕೊಂಡಿದ್ದಾನೆ ಎಂದು ಅರ್ಥವಾಗಿದೆ. ಯಾವ ಕೆಲಸವೂ ವ್ಯಕ್ತಿಯ ಮೇಲೆ ನಿಂತಿಲ್ಲ. ನಮ್ಮ ಮೇಲೆ ಕೃಪೆ ಉಂಟಾದಾಗ ನಮ್ಮನ್ನು ತನ್ನ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಾನೆ ಪರಮಾತ್ಮ ಎಂದು ತಿಳಿಯಿತು. ಪರಮೇಶ್ವರ, ನೀನು ನಿನ್ನನ್ನು ಯಾವ ರೀತಿ ಹೇಳಿರುವೆಯೋ ಅದು ಹಾಗೆಯೇ ಸರಿ. ಆದರೂ ನಿನ್ನ ವಿಶ್ವರೂಪವನ್ನು ನೋಡಲು ಇಚ್ಛಿಸುತ್ತೇನೆ. ಅದುವರೆಗೆ ಕೃಷ್ಣನಿಂದ ಪರಮಾತ್ಮನ ವಿಷಯ ಕುರಿತು ಅನೇಕ ಆಶ್ಚರ್ಯಕರವಾದ ವಿಷಯವನ್ನು ಕೇಳಿ ಅರ್ಜುನನಿಗೆ ಶ್ರೀಕೃಷ್ಣ ನಾನು ತಿಳಿದುಕೊಂಡಂತೆ ಅಲ್ಲ, ಮಾನವ ರೂಪವನ್ನು ಧರಿಸಿ ನನ್ನ ಕಣ್ಣ ಮುಂದೆ ಇದ್ದಾನೆ. ಅವನಲ್ಲಿ ಇರುವ ಅದುವರೆಗೂ ಹೇಳಿದ ಎಲ್ಲವನ್ನೂ ಅವನ ಮನಸ್ಸು ಒಪ್ಪಿಕೊಂಡಿತು. ಜ್ಞಾನ, ಶಕ್ತಿ, ವಿವಿಧ ರೂಪದಲ್ಲಿ ಬ್ರಹ್ಮಾಂಡವನ್ನು ಆಕ್ರಮಿಸಿರುವ ಅವನು ಶಕ್ತಿಶಾಲಿ. ಅವನು ವಿಶ್ವರೂಪ ಹೇಗಿರಬಹುದು ಎಂಬ ಕುತೂಹಲ ಉಂಟಾಯಿತು. ಅದನ್ನು ನೋಡಲು ಇಚ್ಛಿಸುವುದಾಗಿ ತಿಳಿಸುತ್ತಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವ. ಒಂದು ಅರ್ಜುನನಿಗೆ ಸಾರಥಿಯಾಗಿ, ಮತ್ತೊಂದು ವಿಭುರೂಪ. ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದನ್ನು ಪಾಲಿಸಿ ನಂತರ ಅದನ್ನು ತಾನೇ ಸಂಹರಿಸಿ ಅದನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವುದು. ಅದುವರೆಗೆ ಕೃಷ್ಣ ತನ್ನ ಗೆಳೆಯ ಎಂದು ಭಾವಿಸಿದ ಅರ್ಜುನ ಈಗ ಕಾಣುವ ರೀತಿಯೇ ಬೇರೆ. ಕೃಷ್ಣ ಪರಮಾತ್ಮನಾದರೆ ತಾನು ಅವನ ಭಕ್ತ ಎಂದು ಅನಿಸಿದೆ. ವಿಶ್ವದ ಎಲ್ಲ ಕಡೆ ಏಕಕಾಲದಲ್ಲಿ ಇರುವ ಅವನು ತನ್ನ ಕಾರ್ಯವನ್ನು ಯಾವ ರೀತಿ ಯಾವ ರೂಪದಲ್ಲಿ ಮಾಡುತ್ತಾನೆ ಎಂದು ಕಾಣುವ ಆಸೆ. ಒಂದು ಕಡೆ ನಾಶ, ಮತ್ತೊಂದು ಕಡೆ ಸೃಷ್ಟಿ. ಕುತೂಹಲದಿಂದ ಎಲ್ಲವನ್ನೂ ಕಾಣಬೇಕೆಂಬ ತುಡಿತ. ಪ್ರಭು, ಅದನ್ನು ನಾನು ನೋಡಲು ಸಾಧ್ಯ ಎಂದು ನೀನು ಭಾವಿಸಿದರೆ ಯೋಗೇಶ್ವರ, ಅಕ್ಷಯವಾದ ನಿನ್ನ ರೂಪವನ್ನು ತೋರಿಸು. ಸಾಮಾನ್ಯರಿಗೆ ಅದನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅರ್ಹತೆ ಬೇಕು. ಇದನ್ನು ಅರ್ಜುನ ಅರ್ಥ ಮಾಡಿಕೊಂಡಿದ್ದ. ಕೃಷ್ಣನನ್ನು ನೇರವಾಗಿ ನನಗೆ ತೋರಿಸು ಎಂದು ಕೇಳುವುದಿಲ್ಲ. ನಾನು ಅದನ್ನು ನೋಡಲು ಶಕ್ತನಾಗಿದ್ದೇನೆ ಎಂದು ಅನಿಸಿದರೆ ತೋರಿಸು ಎಂದು ತಿಳಿಸುತ್ತಾನೆ. ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣ ಮತ್ತು ಆಕೃತಿಗಳುಳ್ಳ ನನ್ನ ಅಸಂಖ್ಯಾತ ರೂಪವನ್ನು ನೋಡು. ಅರ್ಜುನನ ಮನಸ್ಸಿನ ಸ್ಥಿತಿಯನ್ನು ಅರಿತ ಕೃಷ್ಣ ಅದಕ್ಕೆ ತಕ್ಕನಾದ ದೃಶ್ಯಗಳನ್ನು ತೋರಿಸಲು ಸಜ್ಜಾಗುತ್ತಾನೆ. ಹಲವು ಬಗೆಯ ರೂಪ, ಪ್ರಪಂಚದ ಎಲ್ಲ ದೃಶ್ಯವನ್ನು ನೋಡಬಹುದಾಗಿದೆ. ದಿವ್ಯ ಸ್ವರೂಪ ಎಂದು ಕಾಣದ ಭವ್ಯ ನೋಟ ಕಣ್ಣರಳಿಸಿ ನೋಡಿದ. ಅನೇಕ ಬಣ್ಣದ ವಿವಿಧ ಆಕೃತಿಗಳಿಂದ ಕೂಡಿರುವ ದೃಶ್ಯ. ಆಗ ಆದ ಅನುಭವವನ್ನು ಯಾವ ರೀತಿಯಲ್ಲೂ ವರ್ಣಿಸಲು ಅವನಿಂದ ಸಾಧ್ಯವಿಲ್ಲ. ಇನ್ನು ಅನೇಕ ರೂಪವನ್ನು ವರ್ಣಿಸಲು ಹೇಗೆ ಸಾಧ್ಯ? ಅರ್ಜುನ ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ಗಣಗಳನ್ನು ಮತ್ತು ಹಿಂದೆ ಇಂದು ನೋಡದಿರುವ ಅನೇಕ ಆಶ್ಚರ್ಯಗಳನ್ನು ನೋಡು. ಆಧುನಿಕ ಯುಗದಲ್ಲಿ ನಾವು ಎಲ್ಲೇ ಇದ್ದರೂ ವಿಡಿಯೋ ಆನ್ ಮಾಡಿ ನಮಗೆ ಬೇಕಾದವರೊಡನೆ ನೇರವಾಗಿ ಸಂಪರ್ಕ ಮಾಡಿ ಮಾತನಾಡುತ್ತೇವೆ. ಅದೇ ರೀತಿ ಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನ ಮುಂದೆ ಪರದೆಯಾಗಿ ಎಲ್ಲವನ್ನು ಪರಿಚಯಿಸುತ್ತಾನೆ. ಅದುವರೆಗೆ ತನ್ನ ಬಗ್ಗೆ ಅರ್ಜುನನ ಮುಂದೆ ಯಾರ ವಿಷಯವನ್ನು ತಿಳಿಸಿದ್ದಾನೋ ಅವರೆಲ್ಲ ಪರದೆಯ ಮೇಲೆ ಕಾಣಿಸಿಕೊಂಡರು. ಆದಿತ್ಯರು, ರುದ್ರರು, ವಸುಗಳು, ಅಶ್ವಿನಿ ದೇವತೆಗಳು ಮತ್ತು ಮರದ್ಗಣಗಳೆಲ್ಲರೂ ಕಾಣಿಸಿಕೊಂಡರು. ಅರ್ಜುನ ಬೆಕ್ಕಸ ಬೆರಗಾಗಿ ವೀಕ್ಷಿಸಿದ. ಅದುವರೆಗೆ ತನ್ನ ಬಾಲ್ಯದ ಗೆಳೆಯ ಎಂದು ಮಾತ್ರ ತಿಳಿದಿದ್ದ. ಆದರೆ ಈಗ ಅವನ ಲೋಕಕ್ಕೆ ಜೀವನದ ಸತ್ಯವನ್ನು ತಿಳಿಸಿದ ತತ್ವಜ್ಞಾನಿ.
ವಿಶ್ವಗುರುವಾದ ಭಗವಂತ ಎಂದು ಅರ್ಥವಾಯಿತು. ಇದು ಅವನ ಈಶ್ವರೀ ರೂಪ. ಅವನ ವ್ಯಕ್ತಿತ್ವದೊಡನೆ ವಿಶ್ವರೂಪವನ್ನು ನೋಡುತ್ತಿದ್ದಾನೆ ಅರ್ಜುನ. ಅರ್ಜುನ, ಇಲ್ಲಿ ನನ್ನ ದೇಹ ಒಂದು ಕಡೆಯಲ್ಲಿ ಚರಾಚರವಾದ ಜಗತ್ತನ್ನು ನೋಡು ಮತ್ತು ಬೇರೆ ಯಾವುದನ್ನು ನೋಡಬೇಕೆಂದು ಇಚ್ಛಿಸುವೆಯೋ ಅದನ್ನು ನೋಡು. ಕಣ್ಣು ಕುಕ್ಕುವಂತೆ ಕಾಂತಿಯಿಂದ ಪ್ರಜ್ವಲಿಸುತ್ತಿರುವ ಕೃಷ್ಣ ಅವನ ಶರೀರದಲ್ಲಿ ಕಾಣುವ ಬ್ರಹ್ಮಾಂಡದಲ್ಲಿ ಚರಾಚರ ವಸ್ತುಗಳು ಕಾಣುತ್ತಿದೆ. ಕುರುಕ್ಷೇತ್ರದಲ್ಲಿ ಆ ಕ್ಷಣಕ್ಕೆ ಮತ್ತು ಮುಂದೇನಾಗಬಹುದು ಎಲ್ಲವೂ ತಿಳಿಯಬಹುದಾಗಿದೆ. ಆದರೆ ಉಜ್ವಲ ಬೆಳಕಿನಿಂದ ನೇರವಾಗಿ ನೋಡಲು ಸಾಧ್ಯವಾಗದ ಕಾರಣ ಅದಕ್ಕೆ ಬೇರೊಂದು ಕನ್ನಡಕದ ಅವಶ್ಯಕವಿದೆ. ಆದರೆ ನಿನ್ನ ಕಣ್ಣಿನಿಂದಲೇ ನನ್ನನ್ನು ನೋಡಲು ಅಶಕ್ತ. ನಿನಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಡುತ್ತೇನೆ. ನನ್ನ ಈಶ್ವರಿ ರೂಪವನ್ನು ನೋಡು. ನಮ್ಮ ಕಣ್ಣು ಬಹಳ ಸೂಕ್ಷ್ಮ. ತನ್ನ ಮಿತಿಯಲ್ಲಿರುವುದನ್ನು ಮಾತ್ರ ತೋರಿಸುತ್ತದೆ. ದೂರದಲ್ಲಿರುವುದನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಅರ್ಜುನನಿಗೆ ಕೃಷ್ಣ ವಿಶೇಷವಾದ ಶಕ್ತಿಶಾಲಿಯಾಗಿರುವ ಕಣ್ಣುಗಳನ್ನು ಕೊಡುತ್ತಾನೆ. ಅರ್ಜುನ ಅದರ ಮೂಲಕ ಎಲ್ಲವನ್ನು ನೋಡಲು ಸಾಧ್ಯವಾಗುತ್ತದೆ. ಎಲ್ಲರಿಗೂ ಈ ಅವಕಾಶ ಶ್ರೀಕೃಷ್ಣ ಕೊಡುವುದಿಲ್ಲ. ಕುರುಡ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕಲಾಪದ ವಿವರಣೆಯನ್ನು ತಿಳಿಯಲು ವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ನೀಡಿರುತ್ತಾರೆ. ಇದರಿಂದ ಸಂಜಯ ಕುರುಕ್ಷೇತ್ರದಲ್ಲಿ ನಡೆಯುವ ಎಲ್ಲವನ್ನೂ ತಿಳಿದುಕೊಂಡು ರಾಜನಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ರಾಜ ಯೋಗೇಶ್ವರನಾದ ಹರಿಯು ಹೀಗೆ ಅನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿದನು. ಶ್ರೀಕೃಷ್ಣ ಮಹಾಯೋಗೇಶ್ವರ. ತನ್ನಲ್ಲಿರುವ ಶಕ್ತಿಯನ್ನು ಬೇರೆಯವರಿಗೂ ಹರಿಸಬಲ್ಲ. ಬೇರೆಯವರಿಗೆ ಅನುಭವಿಸುವಂತೆ ಮಾಡುವ ಹರಿ ಅದನ್ನು ತಾನು ಅನುಭವಿಸಬಲ್ಲ. ಯುದ್ಧ ನಡೆಯದಂತೆ ತಡೆಯಲು ಸಂಧಿ ಮಾಡಲು ದುರ್ಯೋಧನ ಅರಮನೆಗೆ ಕೃಷ್ಣ ಬರುತ್ತಾನೆ. ಆಗ ಕೃಷ್ಣ ತಾನು ಯಾರೆಂದು ತಿಳಿಸಲು ವಿಶ್ವರೂಪವನ್ನು ದುರ್ಯೋಧನನಿಗೆ ತೋರಿಸುತ್ತಾನೆ. ಆದರೆ ಅದನ್ನು ನಂಬದೆ ಮಾಯಾವಿ ಎಂದು ಕೃಷ್ಣನನ್ನು ದೂರುತ್ತಾನೆ. ಮತ್ತೊಮ್ಮೆ ಉದಂಕನೆಂಬ ಋಷಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಂಡಾಗ ವಿಶ್ವರೂಪವನ್ನು ತೋರಿಸಿದ. ವಿಶ್ವರೂಪ ದರ್ಶನ ಮಾಡಿರುವುದು ಕೇವಲ ಕೆಲವು ಮಂದಿ ಮಾತ್ರ. ಆ ಯೋಗ್ಯತೆ ಎಲ್ಲರಲ್ಲೂ ಇರುವುದಿಲ್ಲ. ಭೀಕರವಾದ ದರ್ಶನವಾದ ಪುಳಕಿತವಾಗುವಂತಹ ಅನುಭವ, ಅನೇಕ ಮುಖಗಳು, ಕಣ್ಗಳು, ಅನೇಕ ಅದ್ಭುತ ದರ್ಶನಗಳು, ದಿವ್ಯಾಭರಣಗಳಿಂದ ಅಲಂಕೃತವಾದ ಮತ್ತು ಎತ್ತಿ ಹಿಡಿಯಲ್ಪಟ್ಟ ಅನೇಕ ದಿವ್ಯವಾದ ಆಯುಧಗಳಿಂದ ಕೂಡಿದ ಭಗವಂತನ ಆ ದರ್ಶನವನ್ನು ವಿವರಿಸಲು ಅಸಾಧ್ಯ. ಎಲ್ಲ ವಸ್ತುಗಳು ಅದರಲ್ಲಿ ಅಡಗಿದೆ. ಕೆಲವು ಚಲಿಸುತ್ತಿವೆ, ಕೆಲವು ನಿಂತ ಕಡೆ ನಿಂತಿದೆ. ನವರಸವನ್ನು ಏಕಕಾಲದಲ್ಲಿ ದರ್ಶನ ನೀಡುವಂತಿದೆ. ಸುಂದರವಾಗಿ ಭೀಕರವಾಗಿದೆ. ಒಂದು ರೂಪವಲ್ಲ, ಎಲ್ಲೇ ನೋಡಿದರೂ ಅವನ ಅನೇಕ ಮುಖಗಳಿಂದ ಕಾಣಿಸುತ್ತಿರುವನು. ವಿರಾಟ ದರ್ಶನ. ಅನೇಕ ಕೈಗಳಲ್ಲಿ ವಿವಿಧ ರೀತಿಯ ಆಯುಧಗಳಿಂದ ಸಜ್ಜಾಗಿ ನಿಂತಿರುವುದು ಅದನ್ನು ಪ್ರಯೋಗಿಸಲು. ದಿವ್ಯವಾದ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿರುವ ದಿವ್ಯ ಗಂಧದಿಂದ ಅನುಲಿಪ್ತನಾದ ಸರ್ವ ಆಶ್ಚರ್ಯಮಯನೂ ಅನಂತನೂ ವಿಶ್ವತೋಮುಖನೂ ಆದ ದೇವರನ್ನು ತೋರಿಸಿದನು. ಭಗವದ್ಗೀತೆಯ ಮುಂದಿನ ಭಾಗ ನಾಳಿನ ದಿನಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೇ.